ಮೇಲೆ ಕೇಳಲಿಲ್ಲ ಸ್ಪೀಕರ್ ಬರ್ತದೆ. ತನ್ನ ಹೆಂಡತಿ ಮೂಗಿಲಿರುವ ನತ್ತನ್ನು ತೆಗೆದು ಹಚ್ಚಿದನು. ತನ್ನ ಹೆಂಡತಿ ಮೂಗಿಲಿರುವ ನತ್ತನ್ನು ತೆಗೆದು ಆವಾಗ ತಕ್ಕಡಿ ಸ್ವಲ್ಪ ಮೇಲೆ ಕೆತ್ತು. ಆವಾಗ ತಕ್ಕಡಿ ಸ್ವಲ್ಪ ಮೇಲೆ ಕೆತ್ತು. ಇನ್ನು ಏನು ಮಾಡ್ಬೇಕೆನ್ನುತ್ತೇನು? ತನ್ನ ಹೆಂಡತಿಯ ಕೊರಳಲ್ಲಿರುವ ಮಂಗಲಸೂತ್ರವನ್ನು ತೆಗೆದು ಹಾಕಿದನು. ತನ್ನ ಹೆಂಡತಿಯ ಕೊರಳಲ್ಲಿರುವ ಮಂಗಲಸೂತ್ರವನ್ನು ತೆಗೆದು ಹಾಕಿದನು. ಆವಾಗ ತಕ್ಕಡಿ ಸಮವಾಯ್ತು. ಆವಾಗ ತಕ್ಕಡಿ ಸಮವಾಯ್ತು. ಇದನ್ನೆಲ್ಲ ನೋಡಿದ ನಮ್ಮ ಪಾರ್ವತಾ ದೇವಿಯು ನನ್ನಂತೆ ನಿನ್ನ ಹೆಂಡತಿ ಹೆಣ್ಣಲ್ಲವೇ? ನನ್ನಂತೆ ನಿನ್ನ ಹೆಂಡತಿ ಹೆಣ್ಣಲ್ಲವೇ? ನಿನ್ನ ಹೆಂಡತಿ ಮೂಗಿಲ್ಲದ ನತ್ತನ್ನು ಮಂಗಲಸೂತ್ರ ಹಚ್ಚಿದಾಗ ತಕ್ಕಡಿ ಸಮವಾಯ್ತು. ಅದಕ್ಕಾಗಿ ನನ್ನ ಪತಿದೇವರ ಕೊಟ್ಟಂತ ಗುಲಗಜಿ ತೂಕ ಬಸ್ವನ್ನು ತಿರುಗಿ ಕೊಡೋದನು. ನನಗ ಬಂಗಾರದ ಬೆಳಿಗ್ಗೆ ಬೇಡ, ಬಂಗಾರದ ವಂಕಿ ಬೇಡ, ಬಂಗಾರದ ಡಾಬು ಬೇಡ. ನನ್ನ ಹಣಿಗೆ ಮುತ್ತೈತನ ಇದ್ದರೆ ಸಾಕಲ್ಲ. ನನ್ನ ಹಣಿಗೆ ಮುತ್ತೈತನ ಇದ್ದರೆ ಸಾಕಲ್ಲ. ಆಗ ನಮ್ಮ ಪರಮಾತ್ಮನ ಗುಲಗಜಿ ತೂಕ ಬಸ್ವನ್ನು ತೆಗೆದುಕೊಂಡು ನಮ್ಮ ಪಾರ್ವತ ಮೈಗೆ ಸಿಡಿಸಿಬಿಟ್ಟನು. ಆಗ ನಮ್ಮ ಪಾರ್ವತ ಮೈತಿನೆಲ್ಲ ಬಂಗಾರದ ಆಭರಣಗಳಾದವು. ಕೋಳಿಗೆ ಬಂಗಾರದ ವಂಕಿ ಆಯ್ತು, ದಂತಕ್ಕೆ ಬಂಗಾರದ ಡಾಬವಾಯ್ತು, ಮುಂದೆಗೆ ಬಂಗಾರದ ಬಳಿಗಳಾದವು. ಏನ್ ಚಂದ ನಮ್ಮ ಬಾಗೇವಾಡಿಯ ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡು ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡು ಚಂದ. ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ಭಾಗ್ಯವಾದಿಯ ಬರು ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ಮೂರನೆಯ ಸೋಮವಾರ ಜಾತ್ರೆ ನಡೆಯದು ಬಲುವಂದ. ಶ್ರವಣ ಸೋಮವಾರ ಮೂರನೆಯ ಸೋಮವಾರ ಜಾತ್ರೆ ನಡೆಯದು ಬಲುವಂದ. ಕೇಳ್ತೀವಿ ಭವದಿಂದ ಚಂದ ಏನು ಚಂದ ಏನು ಚಂದ. ಭಾಗ್ಯವಾದಿಯ ಬರು ಚಂದ. ಭಾಗ್ಯವಾದಿಯ ಬರು ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ಭಾಗ್ಯವಾದಿಯ ಬರು ಚಂದ ನಮ್ಮ ಭಕ್ತಿ ಬಾಂಡರೆ ಕೊಡಿ ಚಂದ. ತಾಲೂಕದೈರೋ ಮನಗೊಳೆಯಾಯ್ತು ನನ್ನ ಊರ ಕೊಡಿ ಚಂದ. ಪರಶುರಾಮನ